ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೃಹ ಜ್ಯೋತಿ ಯೋಜನೆ ಬಗೆಗಿನ ಒಂದು ಮಹತ್ತರವಾದ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದು ಸರ್ಕಾರವು ಬಾಡಿಗೆದಾರರಿಗೆ ನೀಡಿರುವಂತಹ ಸಿಹಿ ಸುದ್ದಿ ಆಗಿದೆ. ನಿಮ್ಗೆ ಇವಾಗಲೇ ಗೊತ್ತಿರೋ ಹಾಗೆ ನೀವು ಗೃಹ ಜ್ಯೋತಿ ಯೋಜನೆಗೆ ನಿಮ್ಮ ಹತ್ರ APL ಕಾರ್ಡ್ ಇರ್ಬೋದು, BPL ಕಾರ್ಡ್ ಇರ್ಬೋದು, ಯಾವ ಕಾರ್ಡ್ದಾರರಾದರೂ ಕೂಡ ಗೃಹ ಜ್ಯೋತಿಗೆ ಅಪ್ಲೈ ಮಾಡಿ ಉಚಿತ ಕರೆಂಟನ್ನು ಪಡೆದುಕೊಳ್ಬಹುದಾಗಿದೆ. ಸೊ ನಾನು ಕೂಡ ಈ ಯೋಜನೆಗೆ ಅಪ್ಲೈ ಮಾಡಿ ಉಚಿತ ಕರೆಂಟನ್ನು ಪಡೆದುಕೊಳ್ತಾ ಇದ್ದೀನಿ ಆಲ್ರೆಡಿ. ಯಾರ್ಯಾರು ಬಾಡಿಗೆ ಮನೇಲಿ ಇರ್ತೀರೋ ಅಂಥವರು ಕೂಡ ನಿಮ್ಗೆ ಗೊತ್ತಿರೋಂಗೆ ರೆಂಟಲ್ ಅಗ್ರಿಮೆಂಟ್ ಮತ್ತು ನಿಮ್ಮ ಕರೆಂಟ್ ಬಿಲ್ನ RR ನಂಬರನ್ನು ಸಬ್ಮಿಟ್ ಮಾಡಿ ಉಚಿತ ಕರೆಂಟನ್ನು ಪಡೆದುಕೊಳ್ಬೋದಾಗಿದೆ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಸರ್ಕಾರ ಮಹತ್ತರವಾದ ಒಂದು ಚೇಂಜಸನ್ನು ಘೋಷಿಸಿದೆ. ಅದೇನು ಅಂತ ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ವಿಷಯಗಳು ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೂ ಇವತ್ತು ಸರ್ಕಾರ ಒಂದು ಮಹತ್ತರವಾದ ಘೋಷಣೆ ಏನು ಮಾಡಿದೆ ಅಂದರೆ, ಯಾರ್ಯಾರು ಮೊದಲು ಏನಾಗ್ತಿತ್ತು ಅಂದರೆ ಯಾರ್ಯಾರು ಬಾಡಿಗೆ ಮನೇಲಿದ್ದಾರೋ ಸೊ ಅವರು ಒಂದು ಸಲ ಇವಾಗ ಗೃಹ ಜ್ಯೋತಿಗೆ ಅಪ್ಲೈ ಮಾಡಿ ರೆಂಟಲ್ ಅಗ್ರಿಮೆಂಟ್ ಸಬ್ಮಿಟ್ ಮಾಡಿ ಅವರ RR ನಂಬರನ್ನು ಕರೆಂಟ್ ಬಿಲ್ಲಲ್ಲಿರುತ್ತೆ. ಸೊ ಅದನ್ನು ಮೆನ್ಷನ್ ಮಾಡಿ ಉಚಿತ ಕರೆಂಟನ್ನು ಪಡ್ಕೊಂಡಿದ್ರೆ, ಸೊ ಏನಾದರೂ ಬೈ ಚಾನ್ಸ್ ನೀವು ಮನೆ ಚೇಂಜ್ ಮಾಡಿದರೆ ಆವಾಗ ನಿಮ್ಗೆ ಏನಾಗಬೇಕಾಗಿತ್ತು, ಆವಾಗ ಆಲ್ರೆಡಿ ಅಪ್ಲೈಡ್ ಅಂತ ತೋರಿಸ್ತಾ ಇತ್ತು ಮತ್ತು ನಿಮಗೆ ಪುನಃ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ. ಅಥವಾ ನೀವು ಮತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಬೆಂಗಳೂರು 1 ಕೇಂದ್ರ ಅಥವಾ ಬೆಸ್ಕಾಂ ಕೇಂದ್ರಗಳಿಗೆ ಹೋಗಿ ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಇವಾಗ ಸರ್ಕಾರ ಏನು ಹೇಳಿದೆ ಅಂದರೆ, ಯಾರ್ಯಾರು ಬಾಡಿಗೆ ಮನೇಲಿ ಇರ್ತೀರೋ ಅವರು ನಿಮ್ಮ ಬಾಡಿಗೆ ಮನೆ ಚೇಂಜ್ ಆದರೆ ಆನ್ಲೈನಲ್ಲೇ ನಿಮ್ಮ ಬಾಡಿಗೆ ಹೊಸ RR ನಂಬರನ್ನು ಅಪ್ಡೇಟ್ ಮಾಡುವಂಥ ಆಪ್ಷನನ್ನು ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಯಾಕಂದರೆ ಎಷ್ಟೊಂದು ಜನ ಬಾಡಿಗೆ ಮನೇಲಿರೋರು ಫ್ರೀಕ್ವೆಂಟಾಗಿ ಬಾಡಿಗೆ ಮನೇನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಕರೆಂಟ್ ಬಿಲ್ಲನ್ನು ಉಚಿತವಾಗಿ ಝೀರೋ ಕರೆಂಟ್ ಬಿಲ್ ಪಡಿತಾ ಇರೋದು ಕಂಟಿನ್ಯೂ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಆಗಲಿದೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಬೋದು, ಅಥವಾ ನೀವೇನಾದರೂ ಇದುವರೆಗೆ ಅಪ್ಲೈ ಮಾಡಿಲ್ಲ ಈ ಗೃಹ ಜ್ಯೋತಿ ಯೋಜನೆಗಂದರೆ ನೀವು ಹೆಂಗೆ ಅಪ್ಲೈ ಆನ್ಲೈನಲ್ಲೇ ಮಾಡ್ಕೊಳ್ಬೋದು, ಮತ್ತು ನೀವು ಅಪ್ಲೈ ಮಾಡಿದ ನಿಮ್ಮ ಸ್ಟೇಟಸ್ ಏನಿದೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಬೋದು, ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್, ಯಾವುದೇ ಸ್ಟೆಪ್ ಸ್ಕಿಪ್ ಮಾಡಬೇಡಿ. ಆವಾಗ ನಿಮಗೆಲ್ಲ ವಿಷಯಗಳು ತಿಳಿದು ಬರುತ್ತೆ. ಮತ್ತು ನಾನು ಇವಾಗಲೇ ಹೇಳಿರೋ ಥರ ಇದನ್ನು ಯಾರು ನೀವು ಅಂದರೆ ನಾನು BPL ಕಾರ್ಡ್ ಇಲ್ಲ ಅಂತೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ನೀವು APL ಕಾರ್ಡ್ ಆಗಿದ್ರು, ನಿಮ್ಮದು ಎಷ್ಟೇ ಬಿಲ್ ಬರ್ತಿದ್ರು, ನಿಮ್ದು ಎಷ್ಟೇ ಇನ್ಕಮ್ ಬರ್ತಿದ್ರು ಎಲ್ಲರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಇನ್ನೂ ನೀವು ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ನೀವು ಏನಿಲ್ಲ, ನಿಮ್ಮದು ರೀಸೆಂಟಾಗಿರೋಂಥ ಒಂದು ಕರೆಂಟ್ ಬಿಲ್ಲು ಮತ್ತು ನಿಮ್ಮ ಆಧಾರ್ ಕಾರ್ಡ್, ಸ್ವಂತ ಮನೆ ಆಗಿದ್ದರೆ ಇದೆರಡೇ ಡಾಕ್ಯುಮೆಂಟ್ಸ್ ಸಾಕು, ಬಾಡಿಗೆ ಮನೆ ಆಗಿದ್ದರೆ ರೆಂಟಲ್ ಅಗ್ರಿಮೆಂಟ್, ಇವು ಮೂರನ್ನು ತಗೊಂಡು ಬೆಂಗಳೂರು 1 ಕೇಂದ್ರ ಇಲ್ಲ ಬೆಸ್ಕಾಂ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬೋದಾಗಿದೆ. ಇದು ಫಸ್ಟ್ ಟೈಮ್ ಅಪ್ಲೈ ಮಾಡೋರಿಗೆ. ಇವಾಗ ಏನಾದರೂ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ಆದರೆ ಜಸ್ಟ್ ನಾನು RR ನಂಬರನ್ನು ಅಪ್ಡೇಟ್ ಮಾಡಬೇಕು, ನಾನು ಮನೆ ಚೇಂಜ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನ್ನ ಕರೆಂಟ್ ಬಿಲ್ಲಲ್ಲಿರೋ RR ನಂಬರ್ ಚೇಂಜ್ ಆಗಿದೆ ಅಂತಿದ್ರೆ ನೀವು ಆನ್ಲೈನಲ್ಲೇ ಮಾಡ್ಕೊಳ್ಬೋದಾಗಿದೆ. ಓಕೆ, ಸೊ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನೀವು ನಿಮ್ಮ ಮೊಬೈಲಿಂದನೇ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಯಾವ ರೀತಿ ನೀವು ಗೂಗಲ್ ಕ್ರೋಮನ್ನು ಮೊಬೈಲ್ನಲ್ಲಿ ಓಪನ್ ಮಾಡಿ ಗೃಹ ಜ್ಯೋತಿ ಅಂತ ಜಸ್ಟ್ ಟೈಪ್ ಮಾಡಿ, ಆವಾಗ ನಿಮಗೆ ಫಸ್ಟಿಗೆ ಇದು ಸಿಗುತ್ತೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತ ಬೆಸ್ಕಾಂ ಅವ್ರದ್ದು ವೆಬ್ಸೈಟ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೃಹ ಜ್ಯೋತಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಮಿಷನ್ ಕಂಪನಿ ಲಿಮಿಟೆಡ್ ಅಂತ. ಸೊ ನಾನಿಲ್ಲಿ ನಿಮಗೆ ಲೋಡಿಂಗ್ ಆಗೋದಕ್ಕೆ ಟೈಮ್ ಎಷ್ಟಾಗಬಾರ್ದು ಅಂತ ಎಲ್ಲ ಲಿಂಕ್ಸನ್ನು ಓಪನ್ ಮಾಡಿ ಇಟ್ಟಿದ್ದೇನೆ ಒಂದೊಂದಾಗಿ, ಸೊ ದಟ್ ಟೈಮ್ ಸೇವ್ ಆಗಲಿ ಅಂತ. ಇವಾಗ ಅದು ಓಪನ್ ಮಾಡಿದ ತಕ್ಷಣ ನೀವು ಈ ಬೆಸ್ಕಾಮಿಕ್ ಪೇಜಿಗೆ ಬರ್ತೀರ. ಸೊ ಇಲ್ಲಿ ನೀವು ನೋಡ್ತಿರೋ ಹಂಗೆ ಬೇರೆ ಬೇರೆ ಆರ್ಡರ್ಸ್, ಗೃಹ ಜ್ಯೋತಿ ರಿಲೇಟೆಡ್ ಏನೇನು ಆರ್ಡರ್ಸ್ ರಿಲೀಸ್ ಆಗಿತ್ತೋ ಅದೆಲ್ಲದನ್ನು ಕೂಡ ನೀವು ನೋಡ್ಬೋದಾಗಿದೆ. ಮತ್ತು ಇಲ್ಲಿ ನೀವು ನೋಡ್ತಿರೋಂಗೆ ಗೃಹ ಜ್ಯೋತಿ ಸ್ಕೀಮ್
ಕ್ಲಿಕ್ ಹಿಯರ್ ಟು ಅಪ್ಲೈ ಥ್ರೂ ಸೇವಾ ಸಿಂಧ್ ಪೋರ್ಟಲ್ ಅಂತಿದೆ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸೇವಾ ಸಿಂಧು ಪೋರ್ಟಲ್ಗೆ ಬರುತ್ತೆ. ಸೊ ನಾನು ಇವಾಗ ಆಗಲೇ ಇಲ್ಲಿರುವಂಥ ಗೃಹಲಕ್ಷ್ಮಿಗೆ ಹೇಗೆ ಅಪ್ಲೈ ಮಾಡಬೇಕು, ಯುವ ನಿಧಿ, ಗೃಹ ಜ್ಯೋತಿ ಶಕ್ತಿ ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ವಿಷಯಗಳನ್ನೆಲ್ಲದನ್ನು ತಿಳಿಸಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅದು ಲೇಟೆಸ್ಟ್ ಆಗಿರುವಂಥ ಗ್ಯಾರಂಟಿ ಯೋಜನೆ. ಸೊ ಅದಕ್ಕೂ ಲಿಂಕ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋಸ್ನ ಲಿಂಕನ್ನು ನಾನು ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ನೀವು ಬೇರೆ ಯಾವುದಾದ್ರೂ ಯೋಜನೆ ಬಗ್ಗೆ ಅಪ್ಲೈ ಮಾಡಬೇಕಂತಿದ್ರೆ ಅದನ್ನು ಕ್ಲಿಕ್ ಮಾಡಿ ಸ್ಟೆಪ್ಸನ್ನು ನೋಡ್ಕೊಳ್ಬೋದಾಗಿದೆ. ಅಥವಾ ನಿಮ್ಗೆ ಏನಾದರೂ ಈ ಯೋಜನೆಗಳ ಬಗ್ಗೆ ಡೌಟ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳ್ಬೋದು. ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಅಥವಾ ಯಾವುದೇ ಯೋಜನೆ ಬಗ್ಗೆ ನಿಮ್ಗೆ ಇನ್ನೊಂದು ಸಲ ವಿಡಿಯೋ ಮಾಡಿ ತಿಳಿಸಿ, ಅಪ್ಡೇಟ್ ಮಾಡಿ ಅಂತ ಇದ್ದರೂ ಕೂಡ ನೀವು ತಿಳಿಸ್ಬೋದು. ನಾನು ವಿಡಿಯೋನ ಮಾಡಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸೇವಾ ಸಿಂಧು ಪೋರ್ಟಲ್ ಬರುತ್ತೆ. ಸೊ ಇಲ್ಲಿ ಫಸ್ಟು ನಿಮ್ಮದು ಇವಾಗ ನೀವು ಕೇಳ್ಬೋದು, ನಾನು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀನಿ ಬಟ್ ನನಗೆ ಅದು ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಅಂತಿದ್ರೆ, ನೀವು ಇಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಯಾವ ಬೆಸ್ಕಾಮ್, ನಿಮ್ಮದು ಎಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೆಂಗಳೂರವರಾಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂತ, ಅಕೌಂಟ್ ಐ ಡಿಯಿಂದ ನೀವು ಕರೆಂಟ್ ಬಿಲ್ಲಲ್ಲಿ ನೋಡಿದರೆ ಅಕೌಂಟ್ ಐ ಡಿ ಅಂತ ಇರುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ಚೆಕ್ ಸ್ಟೇಟಸ್ ಮಾಡಿದರೆ ಆಲ್ರೆಡಿ ನಿಮ್ಮ ಗೃಹ ಜ್ಯೋತಿ ಅಪ್ಲಿಕೇಶನ್ ಮಂಜೂರಾಗಿದೆಯಾ ಮತ್ತು ನಿಮಗೆ ಉಚಿತ ಕರೆಂಟ್ ಸಿಗೋಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋದು ಗೊತ್ತಾಗ್ತಿರುತ್ತೆ. ಆಮೇಲೆ ನಿಮ್ಗೆ ಇವಾಗಲೇ ಗೊತ್ತಿರ್ಬೋದು, 200 ಯೂನಿಟ್ವರೆಗೆ ಮಾತ್ರ ಉಚಿತ ಕರೆಂಟ್ ಸಿಗಲಿದೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸ್ ಆದರೆ ನಮಗೆ ಎಷ್ಟು ಎಕ್ಸ್ಟ್ರಾ ಆಗಿರುತ್ತೋ ಅದನ್ನು ನೀವು ಕಟ್ಟಬೇಕಾಗುತ್ತೆ. ಬಟ್ ಇನ್ನೊಂದು ಏನಂದರೆ, ಎಲ್ಲರಿಗೂ 200 ಯೂನಿಟ್ ಸಿಗೋದಿಲ್ಲ. ನಿಮ್ಮ ಆ್ಯಾವ್ರೇಜ್ ಯೂನಿಟ್ಸ್ ಎಷ್ಟಿರುತ್ತೋ ಅದರ ಮೇಲೆ 10% ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಆ್ಯಾವ್ರೇಜ್ ಆಗಿ ನಿಮಗೆ ಒಂದು 100 ಯೂನಿಟ್ ಕರೆಂಟ್ ಬಿಲ್ ಬರ್ತಿದ್ರೆ ಅದರ ಮೇಲೆ 10 ಅಂದರೆ 110 ಯೂನಿಟ್ ತನಕ ನಿಮಗೆ ಫ್ರೀ ಇರುತ್ತೆ ಕರೆಂಟ್ ಬಿಲ್. ಅದಾದಮೇಲೆ ಎಷ್ಟು ಯೂನಿಟ್ಸ್ ಎಕ್ಸ್ಟ್ರಾ ಬರುತ್ತೋ ಅಷ್ಟು ಯೂನಿಟ್ಸ್ ಕರೆಂಟ್ ಬಿಲ್ ನೀವು ಪೇ ಮಾಡಬೇಕಾಗುತ್ತೆ. ಆ ಥರ ಇರುತ್ತೆ. ಸೊ ಅದನ್ನು ನೀವು ಅಪ್ಲೈ ಮಾಡಿಲ್ಲ ಅಂದರೆ, ಅಪ್ಲೈ ಆಲ್ರೆಡಿ ಮಾಡಿದರೆ ಸ್ಟೇಟಸ್ ಗೊತ್ತಿಲ್ಲ ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ವೋ ಅಥವಾ ಆರ್ ನಂಬರ್ ಚೇಂಜ್ ಮಾಡಬೇಕು ಅಂಥವ್ರು ಈ ಗೃಹ ಜ್ಯೋತಿ ಅಂತ ಇಲ್ಲಿ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇವಾಗಲೇ ಹಲವಾರು ಜನ ಇದು ಅನೌನ್ಸ್ಮೆಂಟ್ ಆದ ತಕ್ಷಣ ಹಲವಾರು ಜನ ಅವ್ರ ಆರ್ ನಂಬರನ್ನು ಅಪ್ಡೇಟ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದರಿಂದ ಸ್ವಲ್ಪ ಲ್ಯಾಗಿಂಗ್ ಇರುತ್ತೆ, ಸರ್ವಿಸ್ ಕೆಲವೊಮ್ಮೆ ಡೌನ್ ಇರುತ್ತೆ. ಬಟ್ ನೀವು ನಾನು ಹೇಳ್ದಂಗೆ ಇಲ್ಲಿಗೆ ಬಂದು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಅದೇನೆಂದರೆ, ನೀವು ಚೇಂಜ್ ಯುವರ್ ಆರ್ ನಂಬರ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಏನು ಆರ್ ನಂಬರ್ ಇರುತ್ತೋ ಅದನ್ನು ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಇಲ್ಲೇ ಆನ್ಲೈನಲ್ಲಿ ಚೇಂಜ್ ಮಾಡ್ಕೊಳ್ಬೋದಾಗಿದೆ ನೀವು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.